ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಹೆಚ್ಚಾಯ್ತಾ ಒತ್ತಡ ಅನ್ನುವಂಥ ಪ್ರಶ್ನೆ. ನವೆಂಬರ್ನಲ್ಲಿ ಪುನಾರಚನೆಗೆ ವರಿಷ್ಠರ ಸೂಚನೆಯ ಹಿನ್ನೆಲೆಯಲ್ಲಿ ವರಿಷ್ಠರ ಮೇಲೆ ಹಲವು ಹಿರಿಯ ನಾಯಕರಿಂದ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆ. ತಮಗೂ ಒಂದು ಅವಕಾಶ ನೀಡಿ ಅಂತ ಹಿರಿಯರು ಡಿಮ್ಯಾಂಡ್ ಅನ್ನು ಮಾಡ್ತಾ ಇರೋದು. ಯಾರ್ಯಾರ ಹಿರಿಯರು ಏನು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ? BK ಹರಿಪ್ರಸಾದ್ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಸಲೀಂ ಅಹಮದ್ ಅವರು, RV ದೇಶಪಾಂಡೆ ಅವರು, ಶಾಸಕ ಸಂಗಮೇಶ್ ಅವರಿಂದ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆ. ಎಲ್ಲರೂ ಹಿರಿಯ ನಾಯಕರುಗಳು ಸಾಕಷ್ಟು ರೀತಿಯಾದಂಥ ಅನುಭವವನ್ನು ಹೊಂದಿದ್ದಾರೆ. ರಾಜಕೀಯ ವಲಯದಲ್ಲೇ ಒಂದೊಂದು ಸ್ಥಾನಮಾನವನ್ನು ಕೂಡ ನಿಭಾಯಿಸಿದ್ದಾರೆ. ಬಟ್ ಈಗ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮೇಲೆ ಕೂಡ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆ. ಹೈಕಮಾಂಡ್ ನಾಯಕರ ಮೇಲೆ ತೀವ್ರ ಒತ್ತಡವನ್ನು ಹೇರ್ತಾ ಇರೋದು. ಇನ್ನು ಹಲವರಿಂದ CM DCM ಕಡೆಯಿಂದಲೂ ಕೂಡ ಲಾಭಿ ಆಗ್ತಾ ಇದೆ. CM ಬಣದವರು, DCM ಬಣದವರು ನೋಡಿ ನನ್ನ ಬಗ್ಗೆ ಮಾತಾಡಿ, ನನ್ನ ಹೆಸರು ಪ್ರಸ್ತಾಪಿಸಿ, ನನಗೊಂದು ಅವಕಾಶವನ್ನು ಕಲ್ಪಿಸಿ ಅಂತ CM ಮತ್ತು DCM ಮುಖಾಂತರವಾಗಿಯೂ ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಅಕ್ಟೋಬರ್ ಅಥವಾ ನವೆಂಬರ್ ಒಳಗೆ ಪುನರ್ರಚನೆ ಮಾಡ್ತಾರಾ CM ಅನ್ನೋ ಪ್ರಶ್ನೆ ಇದೆ. ಇಲ್ಲ KN ರಾಜಣ್ಣ ಹೇಳಿದಂತೆ ಕ್ರಾಂತಿ ಏನಾದ್ರು ಶುರುವಾಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳಿದ್ರು, ಬಟ್ ಈಗ ಅವರೇ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋ ಪರಿಸ್ಥಿತಿ ಇದೆ. ಗೊತ್ತಿಲ್ಲ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಹಿರಿಯ ನಾಯಕರುಗಳಂತೂ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ, ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರುಗಳು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇನ್ನು ಸಾಮಾನ್ಯ ಕೆಲವು ನಾಯಕರುಗಳು CM ಮತ್ತು DCM ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರಿಸುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಅವಕಾಶ ಸಿಗಲ್ಲ, ಏನಾಗಬಹುದು ಅನ್ನೋದೊಂದು ಪ್ರಶ್ನೆ ಇದೆ. ಉತ್ತಮ ಸ್ಥಾನಮಾನ ಬೇಕು ನಮಗೂ ಕೂಡ. ನಾವು ಇಷ್ಟು ವರ್ಷ ಪಕ್ಷದಲ್ಲಿ ದುಡ್ದಿದ್ದೀವಿ, ಪಕ್ಷಕ್ಕಾಗಿ ದುಡ್ದಿದ್ದೀವಿ. ನೀವು ಸ್ಥಾನಮಾನ ಕೊಡದೇ ಇದ್ದಾಗ ಸುಮ್ಮನೆ ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೀವಿ. ನೀವು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡಿದ್ದೀವಿ. ನಾವು ಯಾವಾಗಲೂ ಡಿಮ್ಯಾಂಡ್ ಅನ್ನೋದನ್ನು ಮಾಡಿಲ್ಲ. ಸೊ ಈಗ ಅವಕಾಶ ಇದೆ ಅಂತಂದಮೇಲೆ ಆ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಸಚಿವ ಸ್ಥಾನಕ್ಕೆ ಹಿರಿಯ ನಾಯಕರುಗಳು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು CM DCM ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಮಣೆ ಹಾಕಲಿಲ್ಲ ಅಂದರೆ ಸಮಸ್ಯೆ ಆಗತ್ತೆ. ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಅಂತ? ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತೇಳಿ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕ್ರಾಂತಿ ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಶುರುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕಾರಣ ಈಗ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು ಅಂತೇಳಿ ಹೈಕಮಾಂಡ್ CM ಅವ್ರಿಗೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ನವೆಂಬರ್ನಲ್ಲಿ ಬಹುತೇಕವಾಗಿ 50% ನೀವು ಹಳಬರನ್ನ ಹಾಲಿ ಸಚಿವರನ್ನ ಕೈಬಿಟ್ಟು ಅದಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಈಗ ಸಂಪುಟ ಪುನಾರಚನೆಗೆ ಕೈ ಹಾಕುವಂತ ಸಾಧ್ಯತೆಗಳಿದೆ. ಈಗಾಗಲೇ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು ಅಂತ ಆಕಾಂಕ್ಷಿಗಳು ಸಾಕಷ್ಟು ಮಂದಿ ಇದ್ದಾರೆ. 2 ಬಾರಿ 3 ಬಾರಿ 4 ಬಾರಿ ಗೆದ್ದಂತಹ ಶಾಸಕರು ಈಗಾಗಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಅದರಲ್ಲೂ ಕೆಲವು ಹಿರಿಯ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಬಳಿ, ಹಾಗೆ ವೇಣುಗೋಪಾಲ್ ಅವರ ಬಳಿ, ಸುರ್ಜೇವಾಲಾ ಅವರ ಬಳಿ ಈಗ ಸಂಪುಟ ಪುನರ್ಚಯನ ಮಾಡಿ ಕೆಲವರಿಗೆ ಅವಕಾಶವನ್ನ ಮಾಡ್ಕೊಡಿ, ನಮ್ಗೆ ಅವಕಾಶವನ್ನ ಮಾಡ್ಕೊಟ್ರೆ ಮತ್ತೆ ಸರ್ಕಾರ ಸುಭದ್ರವಾಗಿ 5 ವರ್ಷಗಳನ್ನ ಪೂರ್ಣ ಮಾಡುತ್ತೆ ಅನ್ನುವಂತ ಒತ್ತಡವನ್ನ ಈಗಾಗಲೇ 3 ಜನ ನಾಯಕರ ಮೇಲೆ ಹಿರಿಯ ನಾಯಕರು ತರ್ತಾ ಇದ್ದಾರೆ. BK ಹರಿಪ್ರಸಾದ್ ಸೇರಿದಂತೆ ದೇಶಪಾಂಡೆ ಹಿರಿಯ ನಾಯಕರು ಅವರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಇನ್ನ ಉಳಿದಿರುವಂತಹ ಆಕಾಂಕ್ಷಿಗಳು ಏನು ಬಂಗಾರಪೇಟೆ ನಾರಾಯಣ ಸ್ವಾಮಿ ಇರ್ಬೋದು, ರೂಪಾ ಶಶಿಧರ್, ಪ್ರಸಾದ್ ಅಬ್ಬಯ್ಯ, ಬೇಳೂರು ಗೋಪಾಲಕೃಷ್ಣ, ಇಂತಹ ಶಾಸಕರು ಯಾರಿದ್ದಾರೆ, ಅಜಯ್ ಸಿಂಗ್ ಸೇರಿ ಇವರೆಲ್ಲರೂ ಕೂಡ ಕೆಲವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಕೆಲವರು DK ಶಿವಕುಮಾರ್ ಅವರ ಬಳಿ ಲಾಬಿಯನ್ನ ಶುರು ಮಾಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತಂದು ಹೈಕಮಾಂಡ್ ಮೂಲಕ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಈಗ ಇಲ್ಲಿರುವಂತಹ ಶಾಸಕರು ಕೂಡ ಈ ಇಬ್ಬರು ನಾಯಕರ ಮೇಲೆ ತರ್ತಾ ಇದ್ದಾರೆ ಮಿತಿ. ಹಾಗಾಗಿ ನವೆಂಬರ್ನಲ್ಲಿ ಬಹುತೇಕವಾಗಿ ಸಂಪುಟ ಪುನಾರಚನೆ ಆಗುವಂತ ಸಾಧ್ಯತೆಗಳಿದೆ. ಸುಮಾರು 50% ಅಂತ ಅಂದ್ರೆ 15ರಿಂದ 16 ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವತಮ್ಮನ ಡೀಟೇಲ್ಸ್ಗಾಗಿ.